ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಸ್ನೇಹಿತರೆ, ಬಿಗ್ ಬಾಸ್ನಲ್ಲಿ ರಾಶಿಕಾ ಮತ್ತು ಮಾಳು ನೆಪ್ನಾಳ್ ಮಧ್ಯೆ ಏನಾದರೂ ಲವ್ ಆಯಿತಾ, ಅಥವಾ ರಾಶಿಕಾ ಮಾಳು ಅವ್ರನ್ನ ಲವ್ ಮಾಡ್ತಾ ಇದ್ದಾರಾ? ಯಾಕೆ ಈ ರೀತಿಯಾದಂಥ ಒಂದು ಪ್ರೋಮೋ ಬಿಟ್ಟಿದ್ದಾರೆ? ಯಾಕೆ ರಾಶಿಕಾ ಅವರು ಅಥವಾ ಮಾಳು ರಾಶಿಕಾ ಅವರಿಗೆ ನೀನನ್ನು ಹಿಂಗೆ ನೋಡ್ತೀಯಾ ಅನ್ನೋ ರೀತಿಯಲ್ಲಿ ಹೇಳ್ತಾರೆ? ಈ ಕುರಿತಾಗಿ ಒಂದಿಷ್ಟು ಮಾಹಿತಿನ ಚರ್ಚೆ ಮಾಡೋಣ. ಎಲ್ಲರೂ ಕೂಡ ನೋಡಲೇಬೇಕಾದಂಥ ವಿಡಿಯೋ ಇದು. ಸೊ ಒಂದಿಷ್ಟು ಗೊಂದಲ ಅಂಥದ್ದೆಲ್ಲವೂ ಕೂಡ ನಿಮಗೆ ಇರುತ್ತೆ. ಹಾಗಾಗಿ ಆ ಗೊಂದಲಕ್ಕೆ ಒಂದು ತೆರೆಯನ್ನು ಎಳಿಬೇಕಾಗಿದೆ. ಹಾಗಾಗಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಈ ಒಂದು ವಾರದಲ್ಲಿ ಮಾಳು ಕ್ಯಾಪ್ಟನ್ ಇರ್ತಾರೆ. ಮಾಳು ಕ್ಯಾಪ್ಟನ್ ಇರುವಂಥ ಸಂದರ್ಭದಲ್ಲಿ ಒಂದು ಕಲರ್ ಬಕೆಟಲ್ಲಿ ಒಂದು ಮಸಿ ಆಗಿರ್ಬೋದು, ಸಗಣಿ ಆಗಿರ್ಬೋದು, ಕಸ ಆಗಿರ್ಬೋದು, ಈ ರೀತಿಯ ಎಲ್ಲವೂ ಕೂಡ ಇರುತ್ತೆ. ನಿಮ್ಮ ಪ್ರಕಾರ ಖಾಲಿ ಡಬ್ಬ ಯಾರು ಅಥವಾ ಕಸ ಯಾರು ಈ ಮನೆಯಲ್ಲಿ ಅನ್ನೋ ರೀತಿಯಲ್ಲಿ ಒಂದು ಪ್ರಶ್ನೆ ಕೂಡ ಬರುತ್ತೆ. ಆಗ ಮಾಳು ರಾಶಿಕಾ ಅವರ ಹೆಸರನ್ನು ಹೇಳ್ತಾರೆ. ಮಾಳು ರಾಶಿಕಾ ಅವರ ಹೆಸರು ಹೇಳಿ ಅವ್ರ ಮೇಲೆ ಕಸವನ್ನು ಹಾಕ್ತಾರೆ. ಅದಕ್ಕೆ ಕ್ಲಾರಿಟಿಯನ್ನು ಕೂಡ ರಾಶಿಕಾ ಕೇಳೋದಕ್ಕೆ ಮುಂದೆ ಹಾಕ್ತಾರೆ. ಅದೆಲ್ಲವೂ ಕೂಡ ಆದ ಬಳಿಕ ಒಂದು ಕ್ಲಾರಿಟಿಯನ್ನು ಕೊಡುವಂಥ ಸಂದರ್ಭದಲ್ಲಿ ಮಾಳು ಕೂಡ ಒಂದಿಷ್ಟು ಗೊಂದಲಕ್ಕೆ ಒಳಗಾಗ್ತಾರೋ ಏನೋ ಗೊತ್ತಿಲ್ಲ. ರಾಶಿಕಾ ಕಣ್ಣೀರು ಹಾಕೋದಕ್ಕೆ ಪ್ರಾರಂಭಿಸಿ ಬಿಡ್ತಾರೆ. ಒಂದು ಪದವಿಯನ್ನು ನಮಗೆ ನೀಡ್ತಾ ಇದ್ದೀರಿ ಅಂದರೆ ಅದಕ್ಕೆ ನಿಮಗೆ ಕ್ಲಾರಿಟಿ ಇರಬೇಕು, ಅದರಲ್ಲೇ ನೀವು ಗೊಂದಲವಾಗಿದ್ದೀರಿ ಅನ್ನೋ ರೀತಿಯಲ್ಲಿ ರಾಶಿಕಾ ಉತ್ತರವನ್ನು ಕೂಡ ಕೊಟ್ಟು ಬಿಡ್ತಾರೆ. ಸೊ ಇದೆಲ್ಲವೂ ಕೂಡ ಆದ ಬಳಿಕ ಈ ಒಂದು ಗೇಮ್ ಮುಗಿದ ನಂತರ ಮಾಳು ಯಾಕೋ ಒಂದು ಸ್ವಲ್ಪ ಡಲ್ ಆಗಿಬಿಡ್ತಾರೆ. ಇದಕ್ಕೆ ಅಭಿ ಕೂಡ ಸಾಥ್ ಕೊಡ್ತಾರೆ. ಅಭಿ ಹೇಳ್ತಾರೆ, ಒಂದಿಷ್ಟು ದಿವಸ ನಿನ್ನ ಜೊತೆ ಯಾರು ಮಾತನಾಡಲ್ಲ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ, ಆರಾಮಾಗಿ ಕೂಲ್ ಆಗಿರೋ ಅನ್ನೋ ರೀತಿಯಲ್ಲಿ ಅಭಿ ಒಂದಿಷ್ಟು ಸಪೋರ್ಟ್ ಕೂಡ ಮಾಡ್ತಾರೆ. ಸೊ ಇದೆಲ್ಲವೂ ಆದ ನಂತರ ಮಾಳು ಕೂಡ ಹೇಳ್ತಾರೆ, ಏನಿಲ್ಲ, ನನಗೆ ಇನ್ನೂ ಸ್ವಲ್ಪ ಸಮಯ ಬೇಕಿತ್ತು, ಯಾರು ಏನು ಎಂಬುದನ್ನು ಇನ್ನೊಂಚೂರು ಯೋಚನೆ ಮಾಡಿ ನಾನು ಅವರಿಗೆ ಕೊಡಬೇಕಾಗಿತ್ತು. ತರಾತುರಿಯಲ್ಲಿ ಅವರಿಗೆ ಆ ಒಂದು ಪದಕವನ್ನು ಅಥವಾ ಆ ಒಂದು ಪದವಿಯನ್ನು ಕೊಟ್ಟು ಬಿಟ್ಟೆ. ಸೊ ಅನ್ನೋ ಈ ರೀತಿಯಲ್ಲಿ ಒಂದಿಷ್ಟು ಭಾವನೆಗಳನ್ನು ಮಾಳು ಹಂಚ್ಕೊಳ್ತಾರೆ. ಸೊ ಇದೆಲ್ಲವೂ ಕೂಡ ಗೇಮ್ ಮುಗಿದ ನಂತರ ರಾಶಿಕಾ ವಾಶ್ರೂಮ್ಗೆ ಅಥವಾ ಬಾತ್ರೂಮ್ಗೆ ಹೋಗುವಂಥ ಸಂದರ್ಭದಲ್ಲಿ ಸುರಾಜ್ ಕೂಡ ಬರ್ತಾರೆ. ಸುರಾಜ್ ಮತ್ತು ರಾಶಿಕಾ ಮಧ್ಯೆ ಒಂದಿಷ್ಟು ಚರ್ಚೆ ಅಂತಹದ್ದೆಲ್ಲವೂ ಕೂಡ ನಡೆಯುತ್ತೆ. ಆ ಒಂದು ಚರ್ಚೆಯಲ್ಲಿ ರಾಶಿಕಾ ಹೇಳ್ತಾರೆ, ಮಾಳು ನಾನು ಅವ್ರನ್ನ ಒಂದು ಯಾವುದೋ ರೀತಿಯಲ್ಲಿ ನೋಡ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಹಾಗಾಗಿ ಮಾಳು ನನ್ನನ್ನು ಏನು ಅಂದ್ಕೊಂಡಿದ್ದಾರೆ, ಸೊ ನನ್ನ ಬಗ್ಗೆ ಮಾಳು ಏನು ಅಭಿಪ್ರಾಯ ಇದೆ, ನಾನು ಕೆಟ್ಟವಳ ಅನ್ನೋ ರೀತಿಯಲ್ಲಿ ಅವರಲ್ಲಿ ಪ್ರಶ್ನೆ ಮಾಡುತ್ತೆ. ಅದನ್ನು ಸುರಾಜ್ ಮುಂದೆ ಕೇಳ್ತಾರೆ. ಆಗ ಸುರಾಜ್ ಕೂಡ ಪ್ರತಿಕ್ರಿಯೆ ಕೊಡ್ತಾರೆ, ನೀನು ಏನೆಂಬುದು ಹೊರಗಡೆ ಜನರಿಗೆ ಗೊತ್ತಿದೆ, ಸೊ ಎಲ್ಲರಿಗೂ ಕೂಡ ನೀನು ಹೇಳಬೇಕಾಗಿಲ್ಲ. ಮಾಳು ಜೊತೆ ನೀನು ಮಾತನಾಡಬೇಕಾದಂಥ ಸಂದರ್ಭದಲ್ಲಿ ಅಣ್ಣ ಅಂತಾನೆ ಪ್ರಸ್ತಾಪ ಮಾಡಿ ಅಥವಾ ಅಣ್ಣ ಅಂತಾನೆ ಕರೀತಾ ಅವನ ಜೊತೆ ಮಾತನಾಡ್ತೀಯಾ, ಅದನ್ನು ಬೇರೆ ರೀತಿಯಲ್ಲಿ ಅವರು ಅಂದ್ಕೊಂಡ್ರೆ, ಬೇರೆ ರೀತಿಯಲ್ಲಿ ಅವರು ಅದನ್ನ ತಿಳ್ಕೊಂಡ್ರೆ ಅದಕ್ಕೇನು ಮಾಡೋದಕ್ಕೆ ಆಗೋದಿಲ್ಲ. ಹೊರಗಡೆ ಜನರುಗಳು ನೋಡ್ತಾ ಇದ್ದಾರೆ. ಇಲ್ಲಿ ನನಗೂ ಕೂಡ ನಿನ್ನ ವಿಚಾರದ ಬಗ್ಗೆ ಕ್ಲಾರಿಟಿ ಇದೆ. ಯಾವುದೂ ಕೂಡ ನೀನು ತಪ್ಪಾಗಿ ತಿಳ್ಕೊಂಡು ಭಾವಿಸ್ಕೊಂಡು ಕಣ್ಣೀರು ಹಾಕೋದಕ್ಕೆ ಹೋಗಬೇಡ ಅನ್ನೋ ರೀತಿಯಲ್ಲಿ ಸುರಾಜ್ ರಾಶಿಕಾಗೆ ಸಮಾಧಾನವನ್ನು ಕೂಡ ಮಾಡ್ತಾರೆ. ಸೊ ಇದನ್ನೆಲ್ಲವನ್ನು ಕೂಡ ಗಮನಿಸಿದ ಮೇಲೆ ಅನಿಸುತ್ತೆ, ಇಲ್ಲಿ ಒಬ್ಬೊಬ್ಬರ ಅಭಿಪ್ರಾಯಗಳು ಒಂದೊಂದು ರೀತಿಯಾಗಿದ್ದಾವೆ. ರಾಶಿಕಾ ನನ್ನ ಲವ್ ಮಾಡ್ತಾ ಇದ್ದಾಳೆ ಅಂತ ಈ ಮಾಳು ಅನ್ಕೊಂಡ್ರೋ ಗೊತ್ತಿಲ್ಲ, ಅಥವಾ ನಾನು ಅಣ್ಣ ಅನ್ಕೊಂಡಿದ್ದೀನಿ, ಮಾಳು ನನ್ನನ್ನು ಲವ್ ಮಾಡ್ತಾ ಇದ್ದಾನೆ ಅಂತ ಅನ್ಕೊಂಡಿದ್ದಾರೆ ಅಂತ ಈ ರಾಶಿಕಾ ಅನ್ಕೊಂಡ್ಲೋ ಅದು ಕೂಡ ಗೊತ್ತಿಲ್ಲ. ಒಟ್ಟು ಈ ರೀತಿಯಾದಂಥ ಒಂದು ಕನ್ಫ್ಯೂಷನ್ಸ್ಗಳಲ್ಲಿ ಬಿಗ್ ಬಾಸ್ ಮನೆ ನಡೀತಾ ಇದೆ. ಒಟ್ಟು ರಾಶಿಕಾ ಮತ್ತು ಈ ಮಾಳು ನಡುವೆ ಒಂದಿಷ್ಟು ವೈಮನಸ್ಸು ಅಂತಹದ್ದೆಲ್ಲವೂ ಕೂಡ ಮುಂದಿನ ದಿನದಲ್ಲಿ ಬರುವಂತಹ ಸಾಧ್ಯತೆ ಹೆಚ್ಚು ಕಾಣಿಸ್ತಾ ಇದೆ. ಸೊ ಈ ಒಂದು ವಿಚಾರದ ಬಗ್ಗೆ ನಿಮಗೆ ಅನಿಸುತ್ತೆ ಸ್ನೇಹಿತರೆ, ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಷನ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.